ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ನೋಡುವ. ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಫಂಕ್ಷನ್ಗಳಲ್ಲೂ ಸಿಗುವಂಥ ಪದಾರ್ಥ ಇದು. ಯೂಶ್ವಲಿ ಇದನ್ನ ಪೈನಾಪಲ್, ಮಾವಿನಕಾಯಿ, ಮಾವಿನ ಹಣ್ಣು, ಅಂಬಟೆ, ಹಾಗಲಕಾಯಿ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಉಪ್ಪು, ಹುಳಿ, ಖಾರ, ಸಿಹಿ, ಬೆಲ್ಲ ಅಂತೂ ಮಾಮೂಲಿಗಿಂತ ಜಾಸ್ತಿನೇ ಬೇಕು. ಎಲ್ಲ ಸಮ ಪ್ರಮಾಣದಲ್ಲಿ ಇರುವಂತಹ ಒಂದು ಪದಾರ್ಥ ಇದು. ಇವಾಗ ಹುಳಿನ ಬಂದುಬಿಟ್ಟು ಹಾಗಲಕಾಯಿದು ಮಾಡ್ತಿರಾದರೆ ಹುಳಿ ಹಾಕಲೇಬೇಕು, ಕಹಿ ಇರೋದ್ರಿಂದ. ನಾನಿವತ್ತು ಅಂಬಟೆ ಮತ್ತು ಮಾವಿನಕಾಯಿದು ಮಾಡ್ತಾ ಇರೋದ್ರಿಂದ ಹುಳಿ ಹಾಕಲಿಲ್ಲ. ಮಾವಿನಕಾಯಿ ಹುಳಿಯಾಗಿ ಇರುತ್ತಲ್ವ ಅದರಿಂದ. ಮತ್ತು ಬೆಲ್ಲನೂ ಕೂಡ ಅಷ್ಟೇ, ಒಂದೊಂದು ತರಕಾರಿಗೆ ಒಂದೊಂದು ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಎಳ್ಳು ಮತ್ತು ತೆಂಗಿನಕಾಯನ್ನು ಸಪ್ರೇಟಾಗಿ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಉಳಿದ ಮಸಾಲೆಗಳನ್ನು ತೆಂಗಿನೆಣ್ಣೆ ಹಾಕ್ಕೊಂಡು ಮಾಡಿದರೆ ತುಂಬ ಅರೋಮ್ಯಾಟಿಕ್ ಆಗಿ ಬರುತ್ತೆ ಮಸಾಲೆ. ಎಲ್ಲ ಹುರ್ಕೊಂಡು ಆರಿಯಾದ ನಂತರ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು, ತುಂಬ ನುಣ್ಣಗಿರಬೇಕು. ಅದಾದ ನಂತರ ತರಕಾರಿ ಬೆಂದಿರುತ್ತೆ ಅಲ್ವಾ, ಅದಕ್ಕೆ ಬೆಲ್ಲ, ಆಮೇಲೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಈ ರುಬ್ಬಿದ ಮಸಾಲೆನ ಹಾಕಿ ಚೆನ್ನಾಗಿ ಕುದಿ ಬರುವಾಗ ಒಂದು ಒಗ್ಗರಣೆ ಹಾಕಿಬಿಟ್ರೆ ಪದಾರ್ಥ ರೆಡಿ ಆಗುತ್ತೆ. ಇದನ್ನು ಯೂಶ್ವಲಿ ನೀರು ದೋಸೆ, ಉತ್ಶಾವಿಗೆ ಮತ್ತು ಕಡುಬು ಜೊತೆ ಯೂಸ್ ಮಾಡ್ತೀವಿ ನಾವು. ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಉತ್ಶಾವಿಗೆ ಕಡುಬು ಮಾಡಿದರೆ ಮೆಣಸ್ಕಾಯಿ ಇಸ್ ಅ ಮಸ್ಟ್ ಮಾಡಿಯೇ ಮಾಡ್ತೀವಿ. ಹಾಗೆ ಮೆಣಸ್ಕಾಯಿ ಆ ದಿವಸಕ್ಕಿಂತ ನೆಕ್ಸ್ಟ್ ಡೇಗೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಅದರಿಂದ ಯೂಶ್ವಲಿ ನಾನು ಮರುದಿವಸಕ್ಕೆ ಮಿಕ್ಕುವಷ್ಟೇ ಮಾಡಿರ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು ನಾನು ಉತ್ಶಾವಿಗೆ ಮತ್ತು ರಸಾಯನನೂ ಮಾಡಿದ್ದೆ ಮಾವಿನ ಹಣ್ಣಿದು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ.